ಹಾಗ್ಯಾ ಮತ್ತೆ ಏನ್ ಯೋಚನೆ ಮಾಡ್ತಾ ಕೂತಿದ್ಯಾ? ಅಂದಾಗೆ ಆದಿ ದುಡ್ಡು ಇಸ್ಕೊಂಡ ಕೇಳದೆ ಮರ್ತು ಬಿಟ್ಟೆ ನೋಡು. ಯಾವುದೇ ಕಾರಣಕ್ಕೂ ಆ ದುಡ್ಡನ್ನ ನಾನು ವಾಪಸ್ ತಗೊಳ್ಳಲ್ಲ. ಆದ್ರೆ ಇವತ್ತು ತಗೊಳ್ಳಿಲ್ಲ ಅಂದ್ರೇನು? ನಾಳೆ ಖಂಡಿತ ತಗೊಂಡೇ ತಗೊಳ್ತಾರೆ. ಏನಾಗುತ್ತೋ ಆಗ್ಲಿ, ಈ ಚಾಲೆಂಜ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಅದು ಎಷ್ಟೇ ಕಷ್ಟ ಆದ್ರೂ ಅಷ್ಟೇ. ಭಾವ, ಏನಾಯ್ತು? ಏನೋ ಯೋಚನೆಯಲ್ಲಿದ್ದೀರಾ? ಏನಾದ್ರೂ ಸಮಸ್ಯೆನಾ? ಹಾಗೆಲ್ಲ ಏನೂ ಇಲ್ಲ ಪೂಜಾ. ಏನೋ ಇದೆ ಅಂತ ಗೊತ್ತು ಭಾವ, ಏನು ಅಂತ ಹೇಳಿ. ನನ್ನನ್ನ ತಂಗಿ ತರ ಅಂತೀರಾ, ಈ ತಂಗಿ ಹತ್ರ ಏನು ಹೇಳ್ಕೊಳಲ್ವಾ? ಹಾಗೇನೂ ಇಲ್ಲ ಪೂಜಾ, ಇದ್ದಿದ್ರೆ ನಾನು ಹೇಳ್ಕೊಳ್ತಿರ್ಲಿಲ್ವಾ? ಹೇಗಿದ್ರು ನೀನು ಬಂದಿದ್ಯಾ, ನನ್ನಲ್ಲಿ ಒಂದಷ್ಟು ಡೌಟ್ಗಳಿವೆ, ಕೇಳಲಾ? ಕೇಳಿ ಭಾವ. ಬಾ ಕೂತ್ಕೋ. ಅಲ್ಲ ಪೂಜಾ, ನಾನು ಸುಮಾರು ಜನರನ್ನ ನೋಡಿದ್ದೀನಿ. ಅವ್ರ ಹತ್ರ ಹೆಚ್ಚೇನು ದುಡ್ಡಿರೋದಿಲ್ಲ, ಸಣ್ಣದಾಗಿ ಒಂದು ಮನೆ ಕಟ್ಕೊಂಡಿರ್ತಾರೆ, ಆದ್ರೂ ಆರಾಮಾಗಿ ಇರ್ತಾರೆ. ಯಾರ ಹತ್ರನೂ ದುಡ್ಡೆಲ್ಲ ಕೇಳಕ್ ಹೋಗಲ್ಲ, ತುಂಬಾ ದೊಡ್ಡ ಆಸೆಗಳನ್ನೂ ಇಟ್ಕೊಂಡಿರಲ್ಲ. ನಿಜವಾಗ್ಲೂ ಹೀಗೂ ಬದುಕಕ್ ಸಾಧ್ಯನಾ? ಇದೇನ್ ಭಾವ, ಇದ್ದಕ್ಕಿದ್ದ ಹಾಗೆ ಈ ತರ ಎಲ್ಲ ಕೇಳ್ತಾ ಇದ್ದೀರಾ? ಇಲ್ಲ, ಸುಮ್ಮನೆ ಕ್ಯೂರಿಯಾಸಿಟಿ ಕೇಳಿದೆ. ಹಾಗೆಲ್ಲ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದಾ ಅನ್ನೋದೇ ನನ್ನ ಕ್ಯೂರಿಯಾಸಿಟಿ. ಖಂಡಿತವಾಗ್ಲೂ ಮಾಡ್ಬೋದು ಭಾವ. ನಾನು ಅಂಥದ್ದೇ ಒಂದ್ ಮನೆಯಿಂದ ಬಂದಿರೋಳಲ್ವಾ. ಇನ್ಫ್ಯಾಕ್ಟ್ ನನ್ನ ಅಮ್ಮನ ಮನೆ ಹೇಗಿದೆ ಅಂತ ನೀವೇ ನೋಡಿದಿರಲ್ವಾ. ಮನೆ ಚಿಕ್ಕದಾಗಿತ್ತು, ಆದ್ರೆ ಮನೆ ತುಂಬಾ ನಗು ತುಂಬಿತ್ತು. ದುಡ್ಡು ಕಮ್ಮಿ ಇತ್ತು ಹೌದು, ಆದ್ರೆ ಅವಾಗ ನಾವು ಮಾಡ್ತಾ ಇದ್ದ ಎಂಜಾಯ್ಮೆಂಟಿಗೆ ಏನು ಕಮ್ಮಿ ಇಲ್ಲ. ಹಾಗಾಗ್ಬೇಕು ಹೀಗಾಗ್ಬೇಕು ಅಂತ ಆಸೆ ಕನ್ಸುಗಳು ಇರ್ಲಿಲ್ಲ ಅಂತ ಏನಿಲ್ಲ, ಎಲ್ಲಾನು ಇತ್ತು. ಆದ್ರೆ ನಮ್ದೇ ದುಡ್ಡಲ್ಲಿ, ನಮ್ ಸ್ವಂತ ದುಡ್ಡಲ್ಲಿ ನಾವು ಅದನ್ನ ಮಾಡ್ಬೇಕು ಅಂತ ಹಠ ಕೂಡ ಇತ್ತು. ಬುದ್ಧಿ ಬರೋ ತನಕ ನಾನು ಬೇರೆ ತರಾನೇ ಇದ್ದೆ, ಆಮೇಲೆ ಸರಿ ಹೋದೆ. ಇದಕ್ಕೆಲ್ಲ ಗಟ್ಟಿ ಮನ್ಸ್ ಬೇಕಲ್ವಾ? ಹಾಗೇನಿಲ್ಲ ಬಾಬಾ, ನಾವು ಹುಟ್ಟಿರೋ ಜಾಗ, ಬೆಳೀತಿರೋ ಪರಿಸರ, ನಮ್ ಜೊತೆ ಇರೋ ವ್ಯಕ್ತಿಗಳಿಂದನೇ ನಾವೆಲ್ಲ ಕಲಿತಾ ಹೋಗ್ತೀವಿ. ಆದ್ರೆ ಆ ಮನೆಯಲ್ಲಿ ನಿಮ್ಗಳ ಮಧ್ಯೆ ಜಗಳ ಆಗ್ತಿರ್ಲಿಲ್ವಾ? ಮಲ್ಗೋ ಜಾಗಕ್ಕೆ, ಕೂರೋ ತೋಪಕ್ಕೆ? ಅಯ್ಯೋ ಕೇಳ್ತಿರಲ್ಲ ಬಾಬಾ, ಜಗಳಕ್ಕೇನ್ ಕಮ್ಮಿ ಇರ್ಲಿಲ್ಲ. ನಾನು, ಲಕ್ಷ್ಮಿ, ಭಾಗ್ಯಕ್ಕ 3 ಜನ ಇದ್ವಾ, ಸಿಕ್ಕಾಪಟ್ಟೆ ಜಗಳ ಮಾಡ್ತಾ ಇದ್ವಿ. ಜಗಳ ಬೈಗುಳ ಎಲ್ಲಾ ಕಾಮನ್. ಬೆಳಗ್ಗೆ ಎದ್ದಾಗಿಂದ ಶುರು. ನಮ್ಮಮ್ಮನ್ ಬೈಗುಳನೇ ನನಗ್ ಸುಪ್ರಭಾತ. ಅವ್ರು ಬೈಲಿಲ್ಲ ಅಂದ್ರೆ ನಾನು ಎದ್ದೊಳ್ತಾನೆ ಇರ್ಲಿಲ್ಲ. ಎದ್ದು ದಿನ ಅವ್ರ ಜೊತೆನೂ ಜಗಳ ಮಾಡ್ತಾ ಇದ್ದೆ. ಆಮೇಲೆ ನಾನು ಜಗಳ ಮಾಡ್ತೀನಿ ಅಂತ ಎದ್ ಮಿಕ್ಸಿ ಹಾಕಕ್ ಶುರು ಮಾಡ್ಬಿಡೋರು. ಅದಕ್ಕೂ ಬೈಕೊಂಡ್ ಎದ್ದೊಳ್ತಾ ಇದ್ದೆ. ನಾನ್ ಹೇಳೋ ಅಷ್ಟೊತ್ತಿಗೆ ಲಕ್ಷ್ಮಿ ಒಂದ್ ರೌಂಡ್ ಅಂಗಡಿಗೆ ಹೋಗಿ ಬರೋಳು, ಭಾಗ್ಯಕ್ಕ ಎಲ್ಲ ಅಡ್ಗೆ ಮಾಡ್ತಿದ್ಲು. ಅವರೆಲ್ಲ ಕೆಲಸ ಮಾಡ್ತಿದ್ರು, ನೀನೇನ್ ಮಾಡ್ತಿದ್ದೆ ಪೂಜಾ? ನಾನ್ ಇಂಟ್ರೆಸ್ಟ್ ಕೊಟ್ಟು ಏನಾದ್ರು ಕೆಲಸ ಮಾಡೋ ಹಾಗಿದ್ದಿದ್ರೆ ಅಮ್ಮಂಗೆ ಮಿಕ್ಸಿ ಹಾಕಿ ನನ್ನ ಎಪ್ಸೋ ಪರಿಸ್ಥಿತಿ ಬರ್ತಿತ್ತ ಭಾವ. ನಾನ್ ಯಾವ ಕೆಲ್ಸನೂ ಮಾಡ್ತಿರ್ಲಿಲ್ಲ ಎಕ್ಸೆಪ್ಟ್ ಬಟ್ಟೆಗೆ ಐರನ್ ಹಾಕೋದು. ನನ್ ಪ್ರಕಾರ ಅದೇ ಒಂದ್ ದೊಡ್ಡ ಕೆಲ್ಸ. ನನ್ ಏನ್ ಮಾಡಿಲ್ಲ ಅಂದ್ರೂ 2 ಕೆಲ್ಸ ನೆಟ್ಟಗ್ ಮಾಡ್ತಿದ್ದೆ. ಒಂದು ಬಟ್ಟೆಗೆ ಐರನ್ ಹಾಕೋದು, ಇನ್ನೊಂದು ಜಗಳ ಮಾಡೋದು. ಅಪ್ಪ ಅಮ್ಮನೂ ಬಿಡ್ತಾ ಇರ್ಲಿಲ್ಲ, ಅವ್ರ ಜೊತೆಗೂ ಜಗಳ ಮಾಡ್ತಾ ಇದ್ದೆ, ಕೋಪನೂ ಮಾಡ್ಕೋತಾ ಇದ್ದೆ. ಆದ್ರೆ ಒಂದು ಭಾವ, ಆ ಕೋಪ ತುಂಬಾ ಹೊತ್ತು ಇರ್ತಾ ಇರ್ಲಿಲ್ಲ. ಹೌದಾ? ಅದ್ ಹೇಗೆ? ತುಂಬಾ ಚಿಕ್ಕ ಮನೆ ಅಲ್ವಾ, ಎಲ್ಲೇ ಹೋದ್ರು ಏನೇ ಮಾಡಿದ್ರು ಅವ್ರವ್ರ ಮುಖನೇ ನೋಡ್ಬೇಕಿತ್ತು. ಅದಕ್ಕೆ ಬೇಗ ಸರಿ ಹೋಗ್ಬಿಡ್ತಿದ್ವಿ. ಅಂದ್ರೆ ಸಣ್ಣ ಮನೆನೇ ಚಂದ ಅಂತ ಹೇಳ್ತಿದ್ಯಾ? ಭಾವ, ನಾನ್ ಈ ತರ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆಕ್ಚುಲಿ ಚಿಕ್ಕ ಮನೆನೇ ಚಂದ ಭಾವ. ಜಾಸ್ತಿ ರೂಮ್ ಇರ್ತಾ ಇರ್ಲಿಲ್ಲ. ಒಂದ್ ಹಾಲು, ಒಂದ್ ಕಿಚನು, ಒಂದ್ ಬೆಡ್ರೂಮು. ಏನೇ ಆದ್ರೂ ಎಲ್ಲ ಜೊತೆಲೇ ಇರ್ತೀವಿ ಅನ್ನೋ ಫೀಲಿಂಗ್ ಕೊಡ್ತಾ ಇತ್ತು. ಇಲ್ಲಿ ಇದು ತುಂಬಾ ದೊಡ್ಡ ಮನೆ. ಊಟಕ್ಕೋ ತಿಂಡಿಗೋ ಎಲ್ಲ ಜೊತೆಗೆ ಸೇರ್ತೀವಿ, ಆಮೇಲೆಲ್ಲ ಹೋಗಿ ಅವ್ರ ರೂಮ್ ಸೇರ್ಕೊಂಡ್ಬಿಡ್ತಾರೆ. ಹಾಗ್ಯಾ ಮತ್ತೆ ಏನ್ ಯೋಚನೆ ಮಾಡ್ತಾ ಕೂತಿದ್ಯಾ? ಅಂದಾಗೆ ಆದಿ ದುಡ್ಡು ಇಸ್ಕೊಂಡ ಕೇಳದೆ ಮರ್ತು ಬಿಟ್ಟೆ ನೋಡು. ಯಾವುದೇ ಕಾರಣಕ್ಕೂ ಆ ದುಡ್ಡನ್ನ ನಾನು ವಾಪಸ್ ತಗೊಳ್ಳಲ್ಲ. ಆದ್ರೆ ಇವತ್ತು ತಗೊಳ್ಳಿಲ್ಲ ಅಂದ್ರೇನು? ನಾಳೆ ಖಂಡಿತ ತಗೊಂಡೇ ತಗೊಳ್ತಾರೆ. ಏನಾಗುತ್ತೋ ಆಗ್ಲಿ,
ಈ ಚಾಲೆಂಜ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಅದು ಎಷ್ಟೇ ಕಷ್ಟ ಆದರೂ ಅಷ್ಟೇ. ನಾಳೆ ತಗೋತಾನ ಅದೇಗೆ? ಈ ಆದಿ ಏನ್ ಮಾಡಬಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಒಂದು ಸಲ ನಾನು ಹಠ ಹಿಡಿದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಸಾಧಿಸದೆ ಬಿಡೋದಿಲ್ಲ. ತಗೋತಾರೆ ಅತ್ತೆ. ನಾಳೆ ಅವರಾಗ ಅವರೇ ಬಂದು ತಗೊಂಡೇ ತಗೊಳ್ತಾರೆ. ಅಯ್ಯೋ, ಇವತ್ ನನ್ನ ಫ್ರೆಂಡ್ಗೆ ಗುಡ್ ಮಾರ್ನಿಂಗ್ ಹೇಳಲಿಲ್ಲ. ಹೇಳೋಣ. ಫ್ರೆಂಡು, ಗುಡ್ ಮಾರ್ನಿಂಗ್ ಫ್ರೆಂಡು. ಇವತ್ತಿನ ನಿನ್ನ ದಿನ ಶುಭ ದಿನ ಆಗಿರ್ಲಿ. ಓ, ಗೆಳತಿ ಮೆಸೇಜ್ ಮಾಡಿದ್ದಾರೆ. ಫ್ರೆಂಡು, ಗುಡ್ ಮಾರ್ನಿಂಗ್ ಫ್ರೆಂಡು. ಇವತ್ತಿನ ನಿನ್ನ ದಿನ ಶುಭ ದಿನ ಆಗಿರ್ಲಿ. ನೀಲಿ ಕಲರ್ ಗುಂಡಣ್ಣ ಅವತ್ತು ಹೇಳದ್ನಲ್ಲ, ನೀಲಿ ಕಲರ್ ಬಂತು ಅಂದ್ರೆ ಮೆಸೇಜ್ ನೋಡಿದ್ದಾರೆ ಅಂತ. ಅಂದ್ಮೇಲೆ ನನ್ನ ಫ್ರೆಂಡ್ ಮೆಸೇಜ್ ನೋಡಿದ್ದಾನೆ. ಹಾಯ್ ಗೆಳತಿ, ಗುಡ್ ಮಾರ್ನಿಂಗ್. ಯು ಟು ಹ್ಯಾವ್ ಅ ಗುಡ್ ಡೇ. ತಿಂಡಿ ಆಯ್ತಾ ಫ್ರೆಂಡು? ಆಫೀಸಿಗೆ ರೆಡಿ ಆದಿಯಾ? ಹಾ, ತಿಂಡಿ ಎಲ್ಲ ಆಯ್ತು. ಅಂದ್ಹಾಗೆ ನಾನಿವತ್ತು ನಿಮ್ಮನೆ ಕಡೆನೆ ಬರ್ತಾ ಇದ್ದೀನಿ. ಭಾಗ್ಯ ಅವರು ಇರ್ಲೇಬೇಕು. ಅವ್ರು ಯಾವ ಟೈಮ್ಗೆ ಇರ್ತಾರೆ ಹೇಳಿ, ನಾನು ಅದೇ ಟೈಮ್ ಬರ್ತೀನಿ. ಏನ್ ವಿಷಯ ಇರ್ಬೋದು? ಅವತ್ ನೋಡಿದ್ರೆ ಭಾಗ್ಯ ಇರಬಾರ್ದು, ಆ ಟೈಮಲ್ಲಿ ಬರ್ತೀನಿ ಅಂತ. ಇವತ್ ನೋಡಿದ್ರೆ ಭಾಗ್ಯ ಇರ್ಲೇಬೇಕು, ಆ ಟೈಮಲ್ಲಿ ಬರ್ತೀನಿ ಅಂತಿದ್ದಾನೆ. ಏನಿರ್ಬೋದು ವಿಷಯ? ದಾಂಡ ವಿಷಯ ಗೊತ್ತಾಯ್ತೋ ಹೇಗೆ? ಏನಾದ್ರು ಸಮಸ್ಯೆ ಆಯ್ತೋ ಏನೋ, ಒಂದು ಗೊತ್ತಾಗ್ತಿಲ್ವಲ್ಲಪ್ಪ. ವಾಟ್? ಭಾಗ್ಯ ಚಾಲೆಂಜ್ ಬೇರೆ ಮಾಡಿದ್ಲ? ಅಲ್ಲ ತಂಡ, ಭಾಗ್ಯ ಏನಾಗಿದೆ ಅಂತ ಎಲ್ರೂ ಅವಳು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತನಾ? ಇಲ್ಲಿ ಅವಳಿಗೆ ಹೇಳಿ ಏನು ಯೂಸ್ ಇಲ್ಲ ಶ್ರೇಷ್ಠ. ಈ ಬ್ರದರ್ ಯಾಕೆ ಒಪ್ಕೋಬೇಕಾಗಿತ್ತು? ಅವಳು ದುಡ್ಡು ವಾಪಸ್ ಕೊಟ್ಟಾಗ ತಗೊಂಡ್ ಏನು ಆಗಲ್ಲ ಅಂತ ಸುಮ್ನಿರ್ಬೇಕಾಗಿತ್ತು. ಅಲ್ಲ ತಂಡ, ಕೆಲ್ಸನ ಭಾಗ್ಯ ಮಾಡ್ಬೋದಿತ್ತಲ್ಲ. ದುಡ್ಡು ಕೊಟ್ಟಿದ ತಕ್ಷಣ ತಗೊಂಡ್ ಹೋಗೋದ್ ಬಿಟ್ಟು ನಾಟಕ ಬೇರೆ ಆಡ್ತಿದ್ದಾಳೆ. ಬರೀ ನಾಟಕ ಮಾಡೋದೇ ಆಯ್ತು ಅವಳ ಜೀವನ. ಬಟ್ ನನಗಿದ್ರಲ್ಲಿ ಭಾಗ್ಯನ್ ತಪ್ಪು ಅಂತ ಅನ್ನಿಸ್ತಿಲ್ಲ. ವಾಟ್ ಡು ಯು ಮೀನ್? ಅಂದ್ರೆ ಭಾಗ್ಯ ದುಡ್ಡು ಬೇಡ ಅಂದಿದ ತಕ್ಷಣ ಬ್ರದರ್ ಸುಮ್ನೆ ವಾಪಸ್ ತಗೋಬೇಕಾಗಿತ್ತು. ಅದ್ ಬಿಟ್ಬಿಟ್ಟು ಈ ಚಾಲೆಂಜ್ ಯಾಕೆ ಒಪ್ಕೋಬೇಕಾಗಿತ್ತು? ಹಾಗಿದ್ರೆ ನೀನ್ ಏನ್ ಹೇಳಕ್ ಟ್ರೈ ಮಾಡ್ತಿದ್ಯಾ ಅಂದ್ರೆ ಇದ್ರಲ್ಲಿ ಭಾಗ್ಯಂದ ಏನೂ ತಪ್ಪಿಲ್ಲ, ನಿಮ್ ಬ್ರದರ್ನೇ ತಪ್ಪು ಅಂತ ಹೇಳ್ತಿದ್ಯಾ ತಾನೆ? ನಾನು ಹಾಗೆ ಹೇಳ್ತಿಲ್ಲ ಶ್ರೇಷ್ಠ. ನನಗೆ ಭಾಗ್ಯದ ಮೇಲಿರೋ ಸಿಟ್ಟಿಗಿಂತ ಬ್ರದರ್ ಮೇಲ್ ಸಿಟ್ಟಿದೆ ಅಂತ ಹೇಳ್ತಿರೋದು. ತಂಡ, can you please stop this nonsense? ಪೂಜಾ ಪೂಜಾ ಪೂಜಾ, ಏನ್ ಮಾಡ್ತಾ ಇದೀಯಾ? ಡಾನ್ಸ್ ಮಾಡ್ತಾ ಇದ್ದೀನಿ, ಬರ್ತೀಯಾ? ಕೌಂಟ್ರು ನನಗೇನೆ. ಮತ್ತಿನೇನು? ಅಲ್ಲ, ಇಲ್ಲಿ ಬಟ್ಟೆ ಫೋಲ್ಡ್ ಮಾಡ್ತಾ ಇದೀನಿ ತಾನೆ, ಕಾಣಿಸಲ್ವ ನಿಂಗೆ? ಮತ್ತೆ ಏನ್ ಮಾಡ್ತಿದ್ಯೋ ರಾಗ ಹೇಳ್ಕೊಂಡ್ ಕೇಳ್ತಾನೆ. ಕೂಲ್ ಕೂಲ್, ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನದು? ಏನೋ ಇದು? ಏನ್ ತೋರಿಸ್ತಿದ್ಯಾ? ಪೂಜಾ, ನಾನು ನೀನು ಹನಿಮೂನ್ಗೆ ಹೋಗ್ತಿದೀವಲ್ಲ, ನಾವ್ ಎಲ್ಲಿ ಹೋಗ್ತಿದೀವಿ, ಎಲ್ಲಿ ಉಳ್ಕೋತಿದೀವಿ, ಆ ಜಾಗ ಹೇಗಿದೆ ಅನ್ನೋ ಎಲ್ಲ ಡೀಟೇಲ್ಸ್ ಆಗಿದೆ. ಕಿಶನ್, ನಾನ್ ನಿನಗೆ ಅವತ್ತೇ ಹೇಳಿದೀನಿ, ಈ ಮನೆಯವರೆಲ್ಲ ನನ್ನ ಈ ಮನೆಯವಳು ಅಂತ ಒಪ್ಕೊಳ್ಳೋ ತನಕ ಯಾವ ಹನಿಮೂನು ಬೇಡ, ಏನು ಬೇಡ ಅಂತ. ನೀನ್ ನನ್ ಮಾತೆ ಕೇಳ್ತಿಲ್ಲ ಅಲ್ಲ? ಪೂಜಾ, ನಾನು ಅವತ್ತು ಹೇಳಿದೀನಿ ತಾನೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಕಿಶನ್, ಅದು ಹಾಗಲ್ಲ ಕಣೋ. ನೋಡು, ಹಾಗೂ ಇಲ್ಲ ಹೀಗೂ ಇಲ್ಲ. ಈಗೇನು ನೀನ್ ಹನಿಮೂನ್ಗೆ ಬರಕ್ ಒಪ್ಕೋತೀಯ ಅಲ್ವಾ? ಇಲ್ಲಾಂದ್ರೆ ನಾನು ಹೋಗಿ ಅಪ್ಪನ ಹತ್ರ ಹೇಳ್ಬಿಡ್ತೀನಿ.
ಅಪ್ಪ ನಾನು ಈ ತರ ಪ್ಲಾನ್ ಮಾಡ್ತಾ ಇದೀನಿ, ಪೂಜಾ ಒಪ್ಕೋತಿಲ್ಲ ಅಂತ ಹೇಳ್ತೀನಿ, ಅವಾಗ ಅವರೇ ಬಂದು ಹಿಂಗ್ ಒಪ್ತಾರೆ. ಕಿಶನ್ ಪ್ಲೀಸ್, ಇದೆಲ್ಲ ಮಾವನ ಹತ್ರ ಹೇಳೋ ಅಂತ ವಿಷಯ ಅಲ್ಲ. ನಾನು ಅವ್ರ ಹತ್ರ ಹೇಳ್ಬಾರ್ದು ಅಂತಂದ್ರೆ ಸುಮ್ಮನೆ ಒಪ್ಕೊ, ಇಲ್ಲ ಅಂದ್ರೆ ದೊಡ್ಡ ಇಶ್ಯೂ ಮಾಡ್ಬಿಡ್ತಾರೆ. ಒಳ್ಳೆ ಗೂಬೆ ಸಮಾಸ ಆಯ್ತಾಳ ನಿಂದು. ಈಗೇನು ಒಪ್ಕೋತೀಯಲ್ವಾ? ಸರಿ ಆಯ್ತು, ಹೋಗ್ ಬರೋಣ, ಪ್ಲಾನ್ ಮಾಡು. ಹಾಯ್ ಅಕ್ಕ, ಗುಡ್ ಮಾರ್ನಿಂಗ್. ಹಾಯ್ ಕಡೆ ಪೂಜಾ, ಏನ್ ಮಾಡ್ತಿದ್ಯಾ? ಆಯ್ತಾ ತಿಂಡಿ? ನನ್ ತಿಂಡಿ ಆಯ್ತು, ನಿಂದಾಯ್ತಾ? ಹಾ ಆಯ್ತು. ಅಕ್ಕ, ನಿನ್ ಫೋನ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ. ನಾನು ನಿನ್ಗೇನೋ ಒಂದ್ ವಿಷಯ ಹೇಳ್ಬೇಕು. ಹೌದಾ, ಏನೇ ಅದು? ಅಕ್ಕ, ಕಿಶನ್ ಹೇಳ್ತಾ ಇದ್ದ ಹನಿಮೂನ್ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಎಲ್ಲಿಗೆ ಏನು ಅಂತ ಹೇಳಿಲ್ಲ, ಜಸ್ಟ್ ಪ್ಲಾನ್ ಮಾಡ್ತಿದ್ದಾನಷ್ಟೇ. ಅರೆ ಹೌದಾ, ಒಳ್ಳೇದಾಯ್ತಲ್ಲ. ಬೇಗ ಟ್ರಿಪ್ ಎಲ್ಲ ಪ್ಲಾನ್ ಮಾಡಿ ಹೋಗ್ ಬನ್ನಿ, ಒಳ್ಳೇದಾಗ್ಲಿ. ಸರಿ ಅಕ್ಕ. ಪೂಜಾ, ಯಾರೋ ಬಂದ್ರು ಅನ್ಸುತ್ತೆ ಕಣೆ, ಬೆಲ್ ಮಾಡ್ತಿದಾರೆ. ಒಂದ್ ನಿಮಿಷ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ ಆಯ್ತಾ? ಸರಿ, ಬಾಯ್. ಆದೇವ್ರೆ, ಬನ್ನಿ ಬನ್ನಿ. ಕುಸುಮಾ, ಯಾರು ಬಂದಿದ್ದಾರೆ ನೋಡು. ಅದೇ ಅದೇ ಚೆನ್ನಾಗಿದ್ಯಪ್ಪ. ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ. ಫ್ರೆಂಡ್ ನೀನಾ? ಬಾ, ಕೂತ್ಕೋ ಕೂತ್ಕೋ. ಇಲ್ಲ ಇಲ್ಲ, ಅದಕ್ಕೆಲ್ಲ ಟೈಮ್ ಇಲ್ಲ. ಎಲ್ಲಿದ್ದಾರೆ ಭಾಗ್ಯ? ಕಾಣಿಸ್ತಾ ಇಲ್ಲ. ಬರ್ತಾಳೆ ಭಾಗ್ಯ, ಬರ್ತಾಳೆ, ನೀ ಕೂತ್ಕೋ. ಇಲ್ಲ, ಆಗಲ್ಲ. ಭಾಗ್ಯ ಬನ್ನಿ, ನಾನು ನಿಮ್ಮ ಹತ್ರನೇ ಮಾತಾಡೋಣ ಅಂತ ಬಂದೆ. ನಾನು ಚಾಲೆಂಜ್ಗೆ ರೆಡಿ ಆಗಿದ್ದೀನಿ. ಅದೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳಿ. ಚಾಲೆಂಜಾ? ಏನ್ ಚಾಲೆಂಜು? ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತಾಡ್ತಾ ಇದೆಯಪ್ಪ? ಫ್ರೆಂಡು, ಏನ್ ನಡೀತಾ ಇದೆ? ಓ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ? ವಿಷಯ ಏನು ಅಂತ ಹೇಳ್ತೀನಿ. ವಿಷಯ ಏನು ಅಂದ್ರೆ, ಭಾಗ್ಯ ನಾನು ಕೊಟ್ಟಿರೋ ಗಿಫ್ಟ್ನ, ಐ ಮೀನ್ ಕ್ಯಾಶ್ನ ವಾಪಸ್ ಕೊಡೋಕೆ ಅಂತ ಬಂದ್ರು. ಅದರಿಂದ ತುಂಬಾ ತೊಂದರೆ ಆಗ್ತಿದೆ, ಇಟ್ಕೊಳಕ್ ಆಗ್ತಿಲ್ಲ ಅಂತೆಲ್ಲ ಹೇಳಿದ್ರು. ಯಾಕೆ ಅಂತ ಕೇಳಿದಕ್ಕೆ, ನೀವು ನಮ್ಮ ತರ ಜೀವನ ಮಾಡಿಲ್ಲ, ಅದಕ್ಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತೆಲ್ಲ ಹೇಳಿದ್ರು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬದುಕೋರ್ಗೆ ಈ ತರ ದುಡ್ಡು ಇಟ್ಕೊಂಡು ಬದುಕೋದು ಕಷ್ಟ ಆಗತ್ತೆ ಅಂತ ಹೇಳಿದ್ರು. ಅದಕ್ಕೆ ನನಗೂ ಒಂದು ಹಠ ಬಂತು, ನಾನು ಆ ತರ ಲೈಫ್ನ ಲೀಡ್ ಮಾಡೋಣ ಅಂತ. ಅಲ್ಲ, ಏನಿದೆಲ್ಲ? ಯಾಕೆ ಈ ನಿರ್ಧಾರ ತಗೊಳ್ತಾ ಇದೀಯಾ ಭಾಗ್ಯ? ನೀನಾದ್ರು ಸ್ವಲ್ಪ ಹೇಳ್ಬಾರ್ದಾ? ಏ ಭಾಗ್ಯ, ಏನ್ ಆಟ ಆಡ್ತಿದ್ಯಾ? ಅಲ್ಲ ಕಣೆ, ಅವ್ರು ನಮ್ ತರ ಬದುಕೋದಂದ್ರೆ ಏನ್ ಮಕ್ಳಾಟ ಅನ್ಕೊಂಡಿದ್ಯಾ? ಹೌದು, ಇಲ್ಲೋಡಿ, ಇಬ್ಬರಿಗೂ ಹೇಳ್ತಾ ಇದ್ದೀನಿ, ನೀವಿಬ್ರು ಈ ಹುಚ್ಚಾಟನ ಬಿಟ್ಬಿಡಿ. ಇದು ಸರಿ ಹೋಗಲ್ಲ. ಭಾಗ್ಯ, ನೀನ್ ಯಾಕೆ ಈ ತರ ಎಲ್ಲ ಸವಾಲ್ ಹಾಕಕ್ ಹೋದೆ? ಅಯ್ಯೋ, ನಾನೇನು ಮಾಡಿಲ್ಲ ಅತ್ತೆ. ಸವಾಲ್ ಹಾಕಿರೋದ್ ನಾನಲ್ಲ, ಅವರೇ ಹಾಕಿದ್ದು.